ಕೆಲವು ಪ್ರೀತಿ ಕಥೆಗಳು ಹೇಳಲಾಗದೆ ಮುಗಿದು ಹೋಗುತ್ತವೆ. ಇದು 90ರ ದಶಕದ ಅದ್ಭುತ ಪ್ರೇಮ ಕಥೆ. ರೈಲು ನಿಲ್ದಾಣ. ಜನಸಮೂಹದ ಮಧ್ಯೆ ಅವನು ನಿಂತಿದ್ದ. ಆದರೆ ಅವನ ಕಣ್ಣು ಬೇರೆ ಯಾರನ್ನೋ ಹುಡುಕುತ್ತಿತ್ತು. ಅವಳು ಬಂದ್ಲು ಅನಿರೀಕ್ಷಿತವಾಗಿ. ವರ್ಷಗಳ ನಂತರ ಮತ್ತೆ ಅವನ ಮುಂದೆ ನಿಂತಿದ್ದಳು, ಮಂಗಳಸೂತ್ರ ಧರಿಸಿದ ಬೇರೆಯವರ ಹೆಂಡತಿಯಾಗಿ. ಅವಳು ನನ್ನ ಜೀವನಕ್ಕೆ ಬಂದದ್ದು ಆಕಸ್ಮಿಕವಾಗಿ, ಆದರೆ ಅವಳು ನನ್ನ ಜೀವನದಿಂದ ಹೋಗಿದ್ದು ಶಾಶ್ವತವಾಗಿ. ಕಾರಣ ನಾನೇ. ಮೊದಲು ಬಾರಿ ಅವಳನ್ನ ನೋಡಿದ ದಿನ ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ. ಮಳೆ ದಿನ ಬಸ್ ನಿಲ್ದಾಣದಲ್ಲಿ ಅವಳು ಒಬ್ಬಳೇ ನಿಂತಿದ್ಲು. ಲೈಟ್ ಮೇಕಪ್ಪು, ಬ್ಲೂ ಚೂಡಿದಾರು, ಅವಳ ಮೂಗುತಿ, ಅವಳು ಜಡೆ ಎಂಟು ಹೂ ಮುಡಿದಿದ್ದ ರೀತಿ, ಇದೆಲ್ಲ ನೋಡಿದಾಗ ಅವಳು ನನಗಾಗೆ ಹುಟ್ಟಿ ಬಂದಿರೋ ಸಹಜ ಸುಂದರಿನೇನು ಅಂತ ಅನ್ನಿಸ್ಬಿಟ್ಲು. ಆ ಕ್ಷಣ ಅಲ್ಲೇ ನಾನು ಅವಳಿಗೆ ಮನ್ಸೋತೆ. ಅದೇನು ಅಂತಾರಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತ, ಹಾಗೆ. ಆದರೆ ಅವಳನ್ನು ಗಮನಿಸಿದಾಗ ಅವಳು ಯಾವುದೋ ಮುಜುಗರದಿಂದ ನಿಂತಿದ್ದಾಳೆ ಅನ್ನಿಸ್ತು. ಕಾರಣ ಅವಳ ಸುತ್ತ ಬಂದು ಕುಳಿತಿದ್ದ ಕೆಲವು ಗಂಡಸರಿಂದ. ಹೇಗೆ ಇವಳನ್ನ ಇದರಿಂದ ಪಾರ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಕಾಣಿಸಿದ್ದು ನಮ್ಮದೇ ಕಾಲೇಜಿನ ID ಕಾರ್ಡ್. ನಮ್ಮ ಕಾಲೇಜಾ ಅಂತ ಆಶ್ಚರ್ಯನೂ ಆಯಿತು. ನಮ್ಮ ಕಾಲೇಜಲ್ಲಿ ಇಷ್ಟು ಚೆನ್ನಾಗಿರೋ ಹುಡುಗಿನ ನೋಡೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ತಕ್ಷಣವೇ ಯೋಚನೆ ಬಿಟ್ಟು ಅವಳು ಮುಂದೆ ಹೋಗಿ ಗಾಡಿ ನಿಲ್ಲಿಸ್ದೆ. ಗಾಡಿ ನಿಲ್ಲಿಸಿದ ತಕ್ಷಣ ಅವಳು ಗಾಡಿ ಹತ್ತು ಬಿಡ್ತಾಳ. ಈ ಸಿಚುವೇಶನಿಂದ ಅವಳನ್ನ ಪಾರ್ ಮಾಡಬೇಕು ಅಂತ ಬಂದಿದ್ದೀನಿ. ಏನು ಐಡಿಯಾ ಮಾಡಿದ್ರೆ ಅವಳು ನನ್ನ ಗಾಡಿ ಹತ್ಬೋದು, ಅವಳನ್ನ ಈ ಸಿಚುವೇಶನಿಂದ ಕಾಪಾಡಬೇಕು ಅಂತ ಯೋಚನೆ ಮಾಡಿ ತಕ್ಷಣವೇ ಅವಳ ID ಕಾರ್ಡಲ್ಲಿ ಇದ್ದಿದ್ದ ಹೆಸರು ನೋಡಿ ಕರೆದೆ. ಏ ಸುಶ್, ಲ್ಯಾಬ್ ರಿಪೋರ್ಟ್ ಫೈನಲ್ ಸಬ್ಮಿಷನ್ ಅಂತೆ ಇವತ್ತು, ಎಲ್ಲ ರೆಡಿ ಇದೆಯಾ ಅಂತ ಕೇಳಿದೆ. ಅವಳು ಸುತ್ತ ನೋಡಿ ರಿಯಾಕ್ಟ್ ಮಾಡಿದ್ದನ್ನು ನೋಡಿನೇ ಅವಳಿಗೆ ಅರ್ಥ ಆಗುತ್ತೆ, ಇವನು ನನ್ನ ಈ ಸಿಚುವೇಶನಿಂದ ಇವರ ಕಣ್ಗಳಿಂದ ದೂರ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತ. ಹಾಗೆ ಅವಳಿಗೆ ಅವನ ಕತ್ತಲ್ಲಿದ್ದ ID ಕಾರ್ಡ್ ನೋಡಿ ಅವಳಿಗೆ ಅವನ ಮೇಲಿದ್ದಿದ್ದ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಅವಳು, ಅಯ್ಯೋ ತರುಣ್, ಮನೇಲೇ ಮರ್ತು ಬಂದು, ನಾಳೆ ಸಬ್ಮಿಟ್ ಮಾಡಿದ್ರೆ ಆಯಿತು ಅಂತ, ಸ್ವಲ್ಪ ಮನೆಗೆ ಕರ್ಕೊಂಡು ಹೋಗ್ತೀಯಾ, ನಾನು ರೆಕಾರ್ಡ್ ತೊಗೊತೀನಿ ಅಂತ ಅವಳು ಕೂಡ ಮ್ಯಾನೇಜ್ ಮಾಡ್ತಾಳೆ. ಆಯಿತು ಬಾ. ತರುಣ್ ಗಾಡಿ ಹತ್ತಿಸ್ಕೋತಾನೆ. ಸ್ವಲ್ಪ ದೂರ ಹೋಗಿ ತರುಣ್ ಗಾಡಿ ನಿಲ್ಲಿಸ್ತಾನೆ. ಸಾರಿ ಸುಷ್ಮಾ ಅವರೇ, ನೀವು ಅವ್ರಗಳ ಮಧ್ಯೆ ನಿಂತು ತುಂಬ ಅಕ್ವರ್ಡಾಗಿ ಫೀಲ್ ಮಾಡ್ತಾ ಇರೋದನ್ನ ನಾನು ಗಮನಿಸಿದೆ. ಹಾಗಾಗಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಗೆ ಮಾಡಿದೆ, ತಪ್ಪಾಗಿ ತಿಳ್ಕೊಬೇಡಿ ಅಂತಾನೆ. ಆಗ ಸುಷ್ಮಾ, ಪರವಾಗಿಲ್ಲ ತರುಣ್ ಅವರೇ, ನನಗೆ ನಿಮ್ಮ ಕಣ್ಗಳು ನೋಡಿದ ತಕ್ಷಣವೇ ಅರ್ಥ ಆಗಿತ್ತು ನಿಮ್ಮ ಯೋಚನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ ಅಂತ, ನನ್ನನ್ನು ಈ ಪರಿಸ್ಥಿತಿಯಿಂದ ಪಾರ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಅಂದು ಸುಶ್ ಅಂತ ಕೇಳ್ತಾನೆ. ಆಗ ಸುಷ್ಮಿತಾ, ನಾನು BSc ಅಂತ ಹೇಳ್ತಾಳೆ. ಓ ಹೌದಾ, ನಾನು BCom, ಹಾಗಾಗಿ ನಾನು ನಿಮ್ಮನ್ನು ನೋಡಿಲ್ಲ ಅಂತ ಹೇಳ್ತಾನೆ ತರುಣ್. ಈಗ ಶುರುವಾಗಿದ್ದ ಅವರಿಬ್ಬರ ಸ್ನೇಹ ಇನ್ನೂ ಕ್ಲೋಸ್ ಆಗ್ತಾ ಹೋಗ್ತಾರೆ. ಒಬ್ರಿಗೇನಾದರೂ ತೊಂದರೆ ಆದರೆ ಇನ್ನೊಬ್ರು ಬಂದು ಜೊತೆ ನಿಂತ್ಕೊಳ್ಳೋ ಅಷ್ಟು ಕ್ಲೋಸ್ ಆಗ್ತಾರೆ. ಇವರನ್ನು ನೋಡಿದವರೆಲ್ಲ ಇವರು ಲವ್ವರ್ಸೇ ಇರಬೇಕು ಅಂದ್ಕೋತಾ ಇರ್ತಾರೆ. ಆದರೆ ಇವರು ಮಾತ್ರ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಒಬ್ಬರ ಬೆಳವಣಿಗೆಗೆ ಇನ್ನೊಬ್ರು ಸಹಾಯ ಮಾಡ್ತಾ ಹೋಗ್ತಾರೆ. ತುಂಬ ಸೀರಿಯಸ್ ಆಗಿ ಓದ್ತಾ ಇರ್ತಾರೆ. ಕಾಲೇಜ್ ಟಾಪರ್ಸ್ ಆಗಿಲ್ಲ ಅಂದರೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾ ಇದ್ರು. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗ್ತಾ ಇರ್ತಾರೆ. ಅವಳನ್ನ ನಗುವಿಗಾಗಿ ಅವಳನ್ನ ತಮಾಷೆ ಮಾಡ್ತಾ ರೇಗಿಸ್ತಾ ಪ್ರತಿದಿನ ಅವಳ ಹಿಂದೆನೇ ಓಡಾಡ್ತಾ ಇರ್ತಾನೆ ತರುಣ್. ಫೈನಲ್ ಎಕ್ಸಾಮು ಮುಗೀತು. ಎಲ್ಲರೂ ಕಾಲೇಜ್ ಮುಗೀತು ಅನ್ನೋ ಖುಷಿಲಿದ್ರೆ ಅವ್ರು ಮಾತ್ರ ಇನ್ನು ಮುಂದೆ ಪ್ರತಿದಿನ ಸಿಗೋಕ್ಕಾಗಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಎಕ್ಸಾಮ್ ಮುಗಿಸ್ಕೊಂಡು ರಜೆಗೆ ಅಂತ ಊರಿಗೆ ಹೋಗ್ತಾರೆ ತರುಣ್ ಮತ್ತು ಸುಷ್ಮಾ. ಪ್ರತಿದಿನ ಕಾಲು ಮೆಸೇಜು ಅಂತ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ. ಹಾಗಾದರೆ ಸುಷ್ಮಿತಾಗೂ ತರುಣ್ ಮೇಲೆ ಫೀಲಿಂಗ್ಸ್ ಬಂದಿದೆ ಅಂತ ನಿಮ್ಗನ್ಸುತ್ತಾ? ಸುಷ್ಮಿತಾಗೂ ತರುಣ್ ಮೇಲೆ ಫೀಲಿಂಗ್ಸ್ ಇರುತ್ತೆ. ಆದರೆ ಅವನು ನನ್ನನ್ನು ಜಸ್ಟ್ ಫ್ರೆಂಡಾಗಿ ಟ್ರೀಟ್ ಮಾಡ್ತಾನೆ. ನಾನು ಅವನನ್ನು ಈ ರೀತಿ ನೋಡಿದ್ರೆ ಎಸ್, ಅವಳಿಗೂ ಅವನ ಮೇಲೆ ಫೀಲಿಂಗ್ಸ್ ಇರುತ್ತೆ. ಆದರೆ ಅವಳ ಯೋಚನೆ ಏನಪ್ಪ ಅಂದರೆ, ನಾನೇನಾದರೂ ತರುಣ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅವನಿಗೇನಾದರೂ ಗೊತ್ತಾದರೆ ಅವನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾನೆ. ಅವನು ಜಸ್ಟ್ ನನ್ನನ್ನು ಫ್ರೆಂಡಾಗಿ ಮಾತ್ರ ನೋಡ್ತಾನೆ. ನಾನು ಅವನನ್ನು ಈ ರೀತಿ ನೋಡ್ತಿದ್ದೀನಿ ಅಂತ ಗೊತ್ತಾದರೆ ಅವನ ಮನಸ್ಸಲ್ಲಿ ಯಾವ ಭಾವನೆ ಬರ್ಬೋದು, ನನ್ನ ಬಗ್ಗೆ ಏನು ಅನ್ಕೋಬೋದು, ಎಷ್ಟು ತಪ್ಪಾಗಿ ತಿಳ್ಕೊಬೋದು ಅಂತ ಯೋಚನೆ ಮಾಡಿ ಸುಮ್ಮನಾಗ್ತಾಳೆ ಸುಶ್. ಇತ್ತ ತರುಣ್, ಅಯ್ಯೋ ನನ್ನ ಮನಸ್ಸಲ್ಲಿರೋದನ್ನ ಹೇಳೋದಕ್ಕೆ ಆಗ್ತಿಲ್ವಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನ ಮೈಂಡಿಗೆ ಈ ದಿನ ನೆನಪಾಗುತ್ತೆ. ಎಸ್, ದಿಸ್ ಈಸ್ ದ ರೈಟ್ ಟೈಮ್,
ನಾನು ಅವಳಿಗೆ ನನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಈ ದಿನ ತುಂಬ ಚೆನ್ನಾಗಿದೆ ಅಂತ ನಿರ್ಧಾರ ಮಾಡ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಇದರಿಂದ ಅವನೆಂಥ ಬೆಲೆ ಕಟ್ಟಬೇಕಾಗತ್ತೆ ಅಂತ ಅವನಿಗೆ ಗೊತ್ತೇ ಇರಲ್ಲ. ಆ ದಿನ ಬಂತು. ಅವನ KS ರಿಸಲ್ಟು ಆಗಲೇ ಬಂದಿರುತ್ತೆ. BCom ಫೈನಲ್ ಸೆಮ್ ರಿಸಲ್ಟು ಕೂಡ ಬಂದಿರುತ್ತೆ. ಆ ರಿಸಲ್ಟ್ ನೋಡಿ ಅವನು ಖುಷಿಯಾಗಿ ಅವಳಿಗೆ ಹೇಳ್ಕೋಬೇಕು, ಇವತ್ತು ನನ್ನ ಪ್ರೀತಿನ ಅವಳ ಹತ್ರ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅಂತ BSc ಡಿಪಾರ್ಟ್ಮೆಂಟ್ ಆಫೀಸ್ ಹತ್ರ ಹೋಗ್ತಾನೆ. ಆದರೆ ಅಲ್ಲಾಗಿದ್ದು ಅವನಿಗೆ ಅವಳು ಹೇಳಿದ ವಿಷಯ ಕೇಳಿ ನಿಂತಿರೋ ನೆಲನೇ ಕುಸಿದು ಹೋಗುತ್ತೆ. ನನ್ನ ಮದುವೆ ಫಿಕ್ಸ್ ಆಗಿದೆ ಕಣೋ ಅಂತ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರ್ತಾಳೆ. ಇದನ್ನು ನೋಡಿದ ತರುಣ್, ಓ ಕಂಗ್ರಾಟ್ಸ್ ಶೂಶ್, ಖಂಡಿತ ಬರ್ತೀನಿ ನಿನ್ನ ಮದುವೆಗೆ ಅಂತ ಹೇಳ್ತಾನೆ. ಮುಂದೆ ನಗ್ತಾ ಇದ್ರು ಒಳಗಡೆ ಕುಸಿದೋಗಿರ್ತಾನೆ ಅವನು. ಯಾಕೆಂದರೆ ತನ್ನ ಪ್ರೀತಿನ ಇವತ್ತು ಹೇಳ್ಕೋಬೇಕು ಅಂತ ಬಂದಿದ್ದ ಅವನ ನಿರೀಕ್ಷೆಗೆ ಬಲವಾದ ಪೆಟ್ಟು ಬಿದ್ದಿರುತ್ತೆ. ತರುಣ್ಗೂ ನನ್ನ ಮೇಲೆ ಸೇಮ್ ಫೀಲಿಂಗ್ಸ್ ಇದ್ದರೆ ಇವತ್ತಾದರೂ ನನಗೆ ಹೇಳ್ತಾನೆ ಅಂತ ನಂಬ್ಕೊಂಡು ಬಂದಿದ್ದ ಸುಷ್ಮಿತಾಗೆ ಬರೀ ನಿರಾಸೆ ಅಷ್ಟೇ ಆಗುತ್ತೆ. ಕೇವಲ ನನಗೆ ಮಾತ್ರ ಫೀಲಿಂಗ್ಸ್ ಇದ್ದರೆ ಆಯ್ತಾ, ಅವನಿಗೂ ಇರಬೇಕಲ್ವಾ? ಅದೇ ಪ್ರೀತಿ ಅವನಿಗೆ ಇದ್ದಿದ್ದರೆ ನನ್ನ ಹತ್ರ ಹೇಳ್ಕೊತಾ ಇದ್ದ. ಖಂಡಿತ ನಾನು ಕೇವಲ ಅವನಿಗೆ ಒಬ್ಬ ಒಳ್ಳೆ ಸ್ನೇಹಿತೆ ಮಾತ್ರ ಆಗಿದ್ದೆ, ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಇಬ್ಬರು ಸುಮ್ಮನೆ ಹೋಗ್ತಾರೆ. ಆದರೆ ಮನೆಗೆ ಹೋಗಿದ್ಮೇಲೆ ಅವರಿಬ್ಬರು ಎಷ್ಟು ಅಳ್ತಾರೆ ಅಂದರೆ ಅವರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ, ಅಷ್ಟು ಮಟ್ಟಿಗೆ ತುಂಬ ಸುಷ್ಮಿತಾ ಮದುವೆ ತಯಾರಿ ಜೋರಾಗಿ ನಡೀತಾ ಇರುತ್ತೆ. ಹಾಗಾದರೆ ತರುಣ್ ಬರ್ತಾನ. ಸುಷ್ಮಿತಾ ಮದುವೆ ಆದರೆ ಅವಳಿಗೆ ಯಾವುದು ಇಷ್ಟನೇ ಇರಲಿಲ್ಲ. ಈಗಲಾದರೂ ಬರ್ತಾನೆ ತರುಣ್ ಅಂತ ಕಾಯ್ತಾ ಇರ್ತಾಳೆ. ಮದುವೆ ದಿನ ತಾಯಿ ಎಲ್ಲೇ ಇದ್ರೂ ನೀನು ನಗ್ತಾ ಇದ್ರೆ ಸಾಕು ಅಂತ ಮನ್ಸಾರೆ ಅರಳಿಸಿ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಹೀಗೆ ಹಲವು ವರ್ಷಗಳು ಕಳೀತಾರೆ. ಅನಿರೀಕ್ಷಿತ ಭೇಟಿ ಅವನ ಕತ್ತಲ್ಲಿ ಮಾಂಗಲ್ಯ ನೀಡಿದ ತರುಣ್ ಮನಸ್ಸು ನಗುಮುಖದ ತರುಣ್, ಹೇಗಿದೆ ಸುಷ್ಮಾ, ಹೇಗಿದೆ ಜೀವನ ಅಂತ ನನ್ನ ಗಂಡನ ತುಂಬಿದ್ದ ನೀರನ್ನ ಕಂಡಾಗಲೂ ಅವಳಿಗೂ ಅರ್ಥ ಆಗಿತ್ತು, ಆಗ ಸುಷ್ಮಾ ಕೇಳ್ತಾಳೆ, ಸರಿ ನಿಮ್ಮ ಮದುವೆ ಆಗಿದೆ ಆಗಲ್ಲ, ನನ್ನ ಹಳೆ ಪ್ರೀತಿಯನ್ನು ಮರೆಯೋದಕ್ಕೆ ಸಮಯ ಸಿಕ್ಕಿಲ್ಲ ಸುಷ್ಮಾ ಅಂತ ಅವನಿಗಾಗಲೂ ಹೇಳಿದಾಗೆ ಅರ್ಥ ಆಗಿತ್ತು. ನೀವು ನನಗೆ ಆಗ ಹೇಳ್ತಾಳೆ ಸುಷ್ಮಾ, ನೀನು ನಿನ್ನ ಪ್ರೀತಿನ ಹೇಳ್ಕೊಂಡಿದ್ದೆ ಖಂಡಿತ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಆವತ್ತು ನನ್ನ ಮದುವೆ ಕಾರ್ಡ್ ಕೊಟ್ಟಾಗಾದರೂ ನೀನು ಹೇಳ್ತೀಯ ನಿನ್ನ ಪ್ರೀತಿನ ಹೇಳ್ಕೊಳ್ತೀಯ, ಸ್ವಲ್ಪ ಸಮಯ ಕೊಡು ನಾನು ನಿನ್ನ ಮದುವೆ ಆಗ್ತೀಯ ಅಂತ ಕೇಳ್ತೀಯ ಅಂತ ಎಷ್ಟೋ ಆಸೆ ಇಟ್ಕೊಂಡು ಬಂದಿದ್ದೆ. ಆದರೆ ಕೊನೆಗೆ ನೀನು ಮಾಡಿದ್ದು ಖಂಡಿತ ನಿನ್ನ ಮದುವೆಗೆ ಬರ್ತೀನಿ ಅಂತ ಹೇಳಿದೆ. ಆ ಕ್ಷಣನೇ ನಾನು ಅಲ್ಲೇ ಕುಸಿದೋದೆ. ನೀನು ನಿನ್ನ ಪ್ರೀತಿನ ಹೇಳ್ಕೊಳ್ತೀಯ ಅಂತ ಕಾದೆ, ಆದರೆ ನೀನು ಹೇಳಲೇ ಇಲ್ಲ. ಮದುವೆ ಕೊನೆ ಕ್ಷಣದವರೆಗೂ ದೇವರನ್ನು ಬೇಡ್ಕೊತಾ ಇದ್ದೆ ನೀನು ಬಂದು ನನ್ನ ಕರ್ಕೊಂಡು ಹೋಗ್ಲಿ ಅಂತ, ಆದರೆ ನೀನು ಬರಲೇ ಇಲ್ಲ. ಆಗ ತರುಣ್, ನಾನು ಬಂದಿದ್ದೆ ಸುಷ್ಮಾ, ನಿನ್ನ ಮದುಮಗಳು ಅಲಂಕಾರದಲ್ಲಿ ನೋಡಿದಾಗ ನನ್ನ ಮನಸ್ಸು ಹೇಳ್ತಾನೆ ಇತ್ತು, ನಿನ್ನ ಸುಷ್ಮಾ ಈಗ ಬೇರೆಯವರ ಸಂಗಾತಿ ಅಂತ. ಅವತ್ತು ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ಇವತ್ತು ನಾನು ನನ್ನ ಪ್ರೀತಿನ ಕಳ್ಕೊತಾ ಇರಲಿಲ್ಲ. ನಮ್ಮಿಬ್ಬರ ಸಂಕೋಚ ಭಾವದಿಂದ ಇಂದು ನಾವು ನಮ್ಮ ಪ್ರೀತಿನ ಕಳ್ಕೊಂಡಿದ್ದೀವಿ. ಇನ್ನೊಂದು ಜನ್ಮ ಅಂದಿದ್ರೆ ಕೇಳಿಕೊಂಡು ಅಲ್ಲ ಬರೆಸ್ಕೊಂಡೇ ಬರ್ತೀನಿ ಆ ಬ್ರಹ್ಮನ ಹತ್ರ, ನೀನೇ ನನ್ನ ಸಂಗಾತಿ ಆಗಲಿ ಅಂತ ಬಿದ್ದು ಅಳ್ತಾ ಇರ್ತಾನೆ ತರುಣ್. ಆದರೆ ಏನು ಪ್ರಯೋಜನ, ಎಲ್ಲ ಮೀರಿ ಹೋಗಿತ್ತು. ರೈಲು ಬಂತು. ತುಂಬಿದ ಕಣ್ಣುಗಳಿಂದ ಭಾರವಾದ ಮನಸ್ಸಿನಿಂದ ಅವಳು ಹೊರಟೇ ಬಿಟ್ಟಳು. ನಾನು ಹೋಗಿ ತಡೀಲಿ, ಅವಳನ್ನು ನಿಲ್ಲಿಸ್ಲೆ, ನಾನು ನಿನ್ನನ್ನು ನನ್ನ ಜೊತೆ ಇರೋದಕ್ಕೆ ಅಂತ ತರುಣ್ ಮನಸ್ಸು ಹೇಳ್ತಾನೆ ಇರುತ್ತೆ. ಆದರೆ ಬುದ್ಧಿ ಮಾತ್ರ ಹೋಗಬೇಡ ಅನ್ನತ್ತೆ. ಯಾಕಂದರೆ ಕೆಲವರು ನಮ್ಮ ಜೀವನದಲ್ಲಿ ಉಳಿಯೋದಕ್ಕಲ್ಲ, ಅವ್ರು ನಮಗೆ ನೆನಪಾಗಿ ಉಳಿಯೋದಕ್ಕೆ ಬರ್ತಾರೆ.
ಅವಳು ನನ್ನವಳಾಗಲಿಲ್ಲ ಅಂದರೆ ಏನು, ನನ್ನ ಜೀವನದಲ್ಲಿ ಬಂದ ಅತ್ಯಂತ ಸುಂದರ ಪ್ರೀತಿ ಅವಳು ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೋತಾನೆ ತರುಣ್.